ಸ್ನೇಹಿತರೆ, ಇವತ್ತು ಮಂಗಳವಾರ ನೀವು ಎಪಿಸೋಡನ್ನು ನೋಡಿದರೆ ಒಂದು ಚೆನ್ನಾಗಿ ಅರ್ಥ ಆಗಿರುತ್ತೆ. ಸ್ಟಾರ್ಟಿಂಗಲ್ಲೇ ನಮ್ಮ ತುಕಾಲಿಯವರು ಮತ್ತು ವರ್ತೂರವರು ಮಾತಾಡ್ತಾ ಕೂತಿರ್ತಾರೆ. ಫಸ್ಟು ಅವರಿಬ್ಬರ ನಡುವೆ ಬರ್ತಕ್ಕಂಥವಳು ನಮ್ರತಾ ಇವತ್ತು ಯಾಕೋ ಸರಿಯಿಲ್ಲ ಅಂತ ಬರ್ತಾಳೆ. ಅದಾದಮೇಲೆ ಒಬ್ಬೊಬ್ಬರು ಎಲ್ಲರೂ ಬಂದುಬಿಡ್ತಾರೆ. ಕೊನೆಗೆ ಉಳ್ಕೊಂಡಿರ್ತಕ್ಕಂಥ ಮೈಕಲೋಡು ಕೂಡ ಬಂದು ಕೂತ್ಕೊಂಡು ಅವನು ಇವತ್ತು ಯಾಕೋ ಸರಿಯಿಲ್ಲ ಅನ್ನೋ ಒಂದು ಮಾತನ್ನು ಆಡ್ಕೊಂಡು ಕೂತ್ಕೊಳ್ತಾರೆ. ಇವತ್ತು ಯಾಕೋ ಸರಿಯಿಲ್ಲ ಅನ್ನೋದೇ ಒಂದು ಸ್ಕ್ರಿಪ್ಟೆಡ್ ಆಗಿ ಮಾಡ್ಕೊಂಡಿರ್ತಾರೆ ಬಾಕಿಯವರು ಇರ್ತಕ್ಕಂಥ 7 ಜನನೂ ಕೂಡ. ಅದು ಯಾಕೆ ಸ್ಕ್ರಿಪ್ಟೆಡ್ ಆಗಿ ಬಂದರು ಅಲ್ಲಿಗೆ ಅನ್ನೋ ಆ ಒಂದು ಕಾರಣನೇ ನಮಗೆ ಬಿಗ್ ಬಾಸ್ನಲ್ಲಿ ಗೊತ್ತಾಗಲ್ಲ. ಏನು ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದಿದ್ರು ಏನೋ ಗೊತ್ತಾಗಲಿಲ್ಲ, ಏನೇನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು. ಓಕೆ, ಅದಿರಲಿ. ಇದಾದ ಮೇಲೆ ಸ್ವಾಮಿ ನೀವು ನೋಡಿರ್ತೀರ, ಆ್ಯಕ್ಚುಲಿ 5 ಲಕ್ಷವನ್ನು ಗೆಲ್ಲೋಕ್ಕೋಸ್ಕರ ಬಿಗ್ ಬಾಸ್ ಅವರು ಟಾಸ್ಕನ್ನು ಕೊಡ್ತೀನಿ. ತನಿಷಾ ಅವರೇ, ನೀವು ಇವಾಗ 6 ಜನರನ್ನು ನಿಮ್ಮನ್ನು ಬಿಟ್ಟು 6 ಜನರನ್ನು ಆಟ ಆಡೋಕ್ಕೆ ಸೆಲೆಕ್ಟ್ ಮಾಡಿ ಅಂದಾಗ ತನಿಷಾ ಅವರು ಬಂದ್ಬಿಟ್ಟು ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತ ಅಂದರೆ, ಫಸ್ಟು ಸಂಗೀತ ಅವರನ್ನು, ವಿನಯ್ ಅವರನ್ನು, ಕಾರ್ತಿಕ್ ಅವರನ್ನು, ತುಕಾಲಿ ಅವರನ್ನು, ನಮ್ರತಾ ಅವರನ್ನು ಸೆಲೆಕ್ಟ್ ಮಾಡಿಬಿಟ್ಟು 6ನೇಯವರನ್ನಾಗಿ ನಮ್ಮ ಪ್ರತಾಪ್ ಅವರನ್ನು ಸೆಲೆಕ್ಟ್ ಮಾಡ್ತಾಳೆ. ಆದರೆ ಪ್ರತಾಪ್ 6ನೇವನು ಅಂದಾಕ್ಷಣ ಏನು ಮಾಡ್ತಾಳೆ, ಸಂಗೀತ ಅಲ್ಲಿ ಕೂತಿದ್ದಂಥವಳು, ಏನಿದು ಪ್ರತಾಪನ ಸೆಲೆಕ್ಟ್ ಮಾಡಿಬಿಟ್ಟು ಇವಳು ನಮ್ಮ ಮೈಕಲ್ ಅವ್ರನ್ನ ಸೆಲೆಕ್ಟ್ ಮಾಡಿದರೆ ಸರಿ ಹೋಗ್ತಿತ್ತು ಅನ್ನೋ ಒಂದು ಮಾತುಗಳನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದೇ ಸಂಗೀತ. ಅಂದರೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಟೋಟಲಾಗಿ ಅವರು ಅಂತಂದರೆ, ಮೊಟ್ಟ ಮೊದಲಾಗಿ ಮೈಕಲ್ ಅವ್ರನ್ನ ಹೊರಗಡೆ ಕಳಿಸ್ಬಿಡೋಣ ಮನೆಯಿಂದ. ಆನಂತರ ಹೆಂಗಿದ್ರು ವರ್ತೂರ್ ಅವ್ರಿಗೆ ಎಲ್ಲರೂ ಒಂದೊಂದು ಕಲ್ಲು ಎತ್ತಾಗ್ತಾಯಿದ್ದಾರೆ, ವರ್ತೂರ್ ಅವ್ರನ್ನೂ ಕೂಡ ಕಳಿಸ್ಬಿಡೋಣ. ಆನಂತರ ಪ್ರತಾಪ್ ಅವ್ರನ್ನ ಕಳಿಸುವಂಥ ಒಂದು ಪಕ್ಕ ಪ್ಲಾನನ್ನು ಹಾಕ್ತಾಯಿದ್ದಾರೆ. ಯಾಕೆ 6 ಜನರ ಆಟ ಆಡಿದ್ರೆ ಅವ್ರು 6 ಜನ ಮುಂಚೂಣಿಯಲ್ಲಿರ್ತಾರೆ, ಇನ್ನು ಉಳಿದವರೆಲ್ಲ ಡಮ್ಮಿ ಆಗ್ತಾ ಇರ್ತಾರೆ. ಆ ರೀತಿ ಡಮ್ಮಿ ಮಾಡಿ ಪ್ರತಾಪನ್ನು ಕೂಡ ಕಳಿಸೋಣ ಅನ್ನೋ ಒಂದು ಸ್ಕೆಚ್ಚು ಕೂಡ ಇದ್ದಂಗಿದೆ. ಯಾಕೆ ಅವಳು ಸಂಗೀತನೇ ಹೇಳ್ಕೊಂಡಿದ್ದಾಳಲ್ಲಪ್ಪ, ಏನಂತ, ನಾನು ಇಂಡಿವಿಜುವಲ್ ಆಗಿ ಆಡ್ತಾಯಿದ್ದೀನಿ, ನಾನು ನನಗೋಸ್ಕರ ಆಡ್ತಾಯಿದ್ದೀನಿ, ಅದಕ್ಕೋಸ್ಕರನೇ ಅವಳು ಪ್ರತಾಪನ್ನು ಬ್ರದರ್ ಅಂತಿದ್ದವಳು ಕೂಡ, ಬ್ರದರು ನನಗೆ ಬೇಡ, ಬ್ರದರ್ ಸಂಬಂಧನೇ ಬೇಡ ನನಗೆ ಅನ್ನೋದನ್ನು ಕೂಡ ಈ ಹಿಂದೆನೇ ಕಟ್ ಮಾಡ್ಕೊಂಡಿದ್ದಾಳೆ. ಇವಾಗ ಈ ಒಂದು ಅದಕ್ಕೆ ಸಾಥ್ ಕೊಟ್ಟಂಥ ಮೈಕಲ್ಲು ಕೂಡ ತನಿಷಾ ಅವರಿಗೆ ಕ್ಲಾಸನ್ನು ತಗೊಳ್ತಾನೆ. ಯಾಕೆ ಪ್ರತಾಪನ ಸೆಲೆಕ್ಟ್ ಮಾಡಿದೆ, ಯಾಕೆ ತುಕಾಲಿನ ಸೆಲೆಕ್ಟ್ ಮಾಡಿದೆ, ನನ್ನನ್ನು ಸೆಲೆಕ್ಟ್ ಮಾಡಬಾರ್ದಾಗಿತ್ತು, ಹಾಗೆ ಹೀಗೆ ಕ್ಲಾಸನ್ನು ತಗೊಳ್ತಾನೆ. ಅದಾದ ಮೇಲೆ ನೀವು ನೋಡಿದ್ದೀರಾ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತೈತೆ ಕಮೆಂಟ್ ಮಾಡ್ರಪ್ಪ.